ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಮೇಲಾಟಗಳಲ್ಲಿ ಬರುವಂತಹ ಏನು ಎಸೆತಗಳು, ಜಿಗಿತೆಗಳು, ನೆಗೆತಗಳು ಬರ್ತಾವೆ. ಅಲ್ಲಿ ಎಸೆತಗಳಲ್ಲಿ ನಾವು ಗುಂಡು ಎಸೆತ, ಚಕ್ರ ಎಸೆತ, ಜವಲಿನ ಎಸೆತ ನೋಡಿದ್ದೀವಿ. ಇವಾಗ ಹ್ಯಾಮರ್ ಎಸೆತದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ದೈಹಿಕ ಶಿಕ್ಷಕರೊಂದು ನೇಮಕಾತಿಗೆ ಪ್ರಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹ್ಯಾಮರ್ ಎಸೆತ. ಹ್ಯಾಮರ್ನ ರಚನೆ ಹೆಂಗಿರ್ತದೆ ನೋಡ್ರಿ. ಹ್ಯಾಮರ್ನಲ್ಲಿ ಮುಖ್ಯವಾಗಿ 3 ಭಾಗಗಳು ಕಂಡು ಬರ್ತವೆ. ಒಂದು ಲೋಹದ ತುಂಡು, ಅದಕ್ಕೆ ಹೆಡ್ ಅಂತೇಳಿ ಕರಿತೀವಿ. ಇನ್ನೊಂದು ತಂತಿ, ಅದಕ್ಕೆ ವೈರ್ ಅಂತೇಳಿ ಕರಿತೀವಿ. ಹಿಡಿಕೆ, ಅದಕ್ಕೆ ಗ್ರಿಪ್ ಅಂತೇಳಿ ಕರಿತೀವಿ. ಗುಂಡು ಎಸೆತದ ಅಂಕಣವು ಹ್ಯಾಮರ್ ಎಸೆತದ ಅಂಕಣದಂತೆ ಇರ್ತೈತೆ. ಗುಂಡು ಎಸೆತದ ಅಂಕಣಕ್ಕೆ ಏನು ಮಾಡ್ತೀವಿ, ಹ್ಯಾಮರ್ ಎಸೆತ ಅಂತೇಳಿ ಮಾಡ್ತೀವಿ. ಅಲ್ಲಿಗೆ ಏನು ಮಾಡ್ತೀವಿ, ಒಂದು ಸರಪಳಿಗೆ ಒಂದು ಗುಂಡನ್ನು ಕಟ್ಟಿಬಿಡ್ತೀವಿ, ಅದು ಹ್ಯಾಮರ್ ಎಸೆತ ಆಗಿರ್ತೈತೆ. ಹಾಗೂ ಅದರ ಅಳತೆ ಏನಿದಾವೆ ಆ ಎಲ್ಲ ಅಳತೆಗಳು ಇದಕ್ಕಾಗಿರ್ತವೆ. ಈಗ ಒಂದ್ಸರಿ ನೋಡ್ಕೊಟ್ರದು ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ತರಗತಿಯಲ್ಲಿ. ಇವಾಗ ವೃತ್ತದ ರಚನೆ, ಅದರ ಮೆಜರ್ಮೆಂಟ್ ಇದಕ್ಕೆಲ್ಲ ಅನ್ವಯ ಆಗ್ತೈತೆ. ಹ್ಯಾಮರ್ ವೃತ್ತದ ಒಳಗಿನ ವ್ಯಾಸ ನೋಡಿ, ಇದು ಗುಂಡು ಎಸೆತದ ವ್ಯಾಸ ಎಷ್ಟಿರ್ತದೆ ಇದನ್ನು ಕೂಡ ಅಷ್ಟೇ ಇರ್ತದೆ. 2.135 ಮೀಟರ್ ಇರ್ತೈತೆ ವೃತ್ತದ ಒಳಗಿನ ವ್ಯಾಸ. ಗುಂಡು ನೋಡಿರಿ, ಗುಂಡು ಗಟ್ಟಿ ಕಬ್ಬಿಣ ಅಥವಾ ಹಿತ್ತಾಳೆಗಿಂತ ಮೃದುವಾಗಿರದ ಲೋಹದಿಂದ, ಅದ್ರ ಮೃದುವಾಗಿರಬಾರ್ದಿಲ್ಲ, ಸ್ವಲ್ಪ ರಫ್ ಆಗಿರಬೇಕು. ಸೀಸವನ್ನು ಒಳಗಡೆ ಇಟ್ಟು ಮೇಲ್ಪದರವನ್ನು ಬೇರೆ ಒಂದು ಲೋಹದಿಂದ ಏನು ಮಾಡ್ತಾರೆ, ಮುಚ್ಚುತ್ತಾರೆ. ಹಾಗಾದರೆ ತಂತಿ ನೋಡ್ರಿ ಹೆಂಗಿರ್ತೈತೆ, ತಂತಿ ಕಟ್ಟಿರ್ತಾರೆ. ಇದಕ್ಕೆ ಆ ತಂತಿ ತುಂಡಾಗಿರೋದೇ ಒಂದೇ ಉದ್ದದ ಪುಟಿಯುವಂತೆ ಮಾಡಿರುವಂತಹ ತಂತಿ ಆಗಿರ್ತೈತೆ. ಏನು ಮಾಡ್ತಾರೆ, ಇದು ತುಂಡಾಗಿರಬಾರ್ದು, ಒಂದೇ ರೀತಿ ಉದ್ದದಲ್ಲಿ ಇರಬೇಕು, ಅದು ಪುಟಿಯುವಂತೆ ಮಾಡಿರುವಂಥ ಒಂದು ತಂತಿಯಾಗಿರ್ತೈತೆ. ಹಾಗಾದರೆ ತಂತಿಯ ವ್ಯಾಸ ಎಷ್ಟಿರ್ತೈತೆ ಅಂದರೆ, ಅಥವಾ ದಪ್ಪ ಅಂತ ಕರಿತೀವಿ, ಅದು ಕನಿಷ್ಠ 3 mm ಆಗಿರ್ತೈತೆ. ಅಥವಾ 11ನೇ ನಂಬರ್ನ ಒಂದು ಪ್ರಮಾಣದ ತಂತಿ ಆಗಿರ್ತೈತೆ. 11ನೇ ನಂಬರ್ನ ಒಂದು ನಿರ್ದಿಷ್ಟ ಪ್ರಮಾಣದ ತಂತಿಯನ್ನು ನಾವು ಹ್ಯಾಮರ್ ಎಸೆತದಲ್ಲಿ ಬಳಸ್ತೀವಿ. ಎಸೆಯುವಾಗ ಹೆಚ್ಚಾಗಿ ಹಿಗ್ಗುವಂತಿರಬೇಕು. ಯಾಕೆಂದರೆ ಅದು ಇವರು ಜಾಸ್ತಿ ಸ್ಪೀಡ್ ಜಾಸ್ತಿ ದೂರ ಹಾಕಿರ್ತಾರೆ, ಸ್ಲೋ ಹಾಕಿರ್ತಾರೆ, ಕಡಿಮೆ ದೂರ ಹಾಕಿರ್ತಾರೆ. ಈ ರೀತಿ ಅದು ಹಿಗ್ಗುವಿಕೆ ಕುಗ್ಗುವಿಕೆ ಗುಣವನ್ನು ಹೊಂದಿರಬೇಕು. ವೈರ್ನ ಉದ್ದ ಎಷ್ಟಿರ್ತಂದರೆ 1175ರಿಂದ 1215 mm ಇರ್ತೈತೆ. ಹಿಡಿಕೆ ಹೆಂಗಿರ್ತದೆ ನೋಡ್ರಿ, ಇದು ಸಮಾನಾಂತರ ತ್ರಿಜ್ಯವುಳ್ಳಂಥ ಹಿಡಿ 110 mm ಸಮಾನಾಂತರವಾಗಿ ಇರ್ತೈತೆ. ಹೆಂಗಿರ್ತೈತೆ ಅದು 110 mm ಹಿಡಿಕೆ ಇರ್ತೈತೆ. ಈಗ ಹ್ಯಾಮರ್ನ ವಿವಿಧ ಅಳತೆಗಳು ಇರ್ತವೆ ನೋಡ್ರಿ. ಹ್ಯಾಮರ್ನ ಅಳತೆಗಳು. ಗುಂಡು, ಇದು ಮಹಿಳೆಯರು ಮತ್ತು ಯುವತಿಯರು, ಹಿರಿಯರು, ಮಹಿಳೆಯರು, ಯುವತಿಯರು ಮತ್ತು ಹಿರಿಯರು ಇವರಿಗೆ ಎಷ್ಟಿರ್ತೈತೆ ತೂಕ ಹ್ಯಾಮರ್ ಅಂತಂದರೆ 4 kg ಇರ್ತೈತೆ. ಒಟ್ಟು ಉದ್ದ ಎಷ್ಟಿರ್ತದೆ ಇವರಿಗೆ ಅಂದರೆ 1160 mm ಇರ್ತೈತೆ. ಇವಾಗ ಸಬ್ ಜೂನಿಯರ್ಸ್ ಬಾಲಕರಿಗೆ ಎಷ್ಟಿರ್ತದೆ ಅಂದರೆ ಅವರಿಗೆ 5 kg ಇರ್ತೈತೆ. 1165 mm ಉದ್ದ ಇರ್ತೈತೆ. ಅದರದ್ದು ಸಂಕಳಿ ಉದ್ದ, ಅದ್ರದ್ದು ತಂತಿ ಉದ್ದ ಹೇಳ್ತಾ ಇದ್ದಾರೆ. ಜೂನಿಯರ್ ಬಾಲಕರಿಗೆ ಎಷ್ಟಿರ್ತೈತೆ 6 kg ಇರ್ತೈತೆ. ಅವರಿಗೆ 1175 mm ಉದ್ದ ಇರ್ತೈತೆ. ಪುರುಷರಿಗೆ 7.26 kg ಇರ್ತೈತೆ. ಅಂದರೆ ಸೇಮ್ kg ಇದೆ. ಅದು ಗುಂಡು ಎಸೆತದೆ ಎಷ್ಟು ಮೆಜರ್ಮೆಂಟ್ ಇರ್ತದೆ, ಎಷ್ಟು ವೇಟ್ ಇರ್ತದೆ, ಅದೇ ವೇಟ್ ಇಲ್ಲಿ ಬಳಸಿರ್ತಾರೆ. ಇದ್ರ ತಂತಿ ಎಷ್ಟಿರ್ತದೆ ಅಂದರೆ ಉದ್ದ 1175 mm ಇರ್ತೈತೆ. ಇದು ಗುಂಡು ಎಸೆತದ, ಇದು ಸೇಮ್ ಬರ್ತೈತೆ. ಅಲ್ಲಿ ಏನಿರ್ತೈತೆ ಅದು ಸಂಕಳಿ ಹಾಕಿರಲ್ಲ, ಇಲ್ಲಿ ತಂತಿ ಹಾಕಿರ್ತಾರೆ ಅಷ್ಟೆ. ಇಲ್ಲಿ 7.26 kg ಇರುವಂಥ ಹ್ಯಾಮರನ್ನು ಎಸೆದಾಗ ಆ ಹ್ಯಾಮರ್ ಸೆಕೆಂಡಿಗೆ 29 mm ವೇಗದಲ್ಲಿ ಚಲಿಸೋದನ್ನು ತಡೆಯುವಂಥ ಸಾಮರ್ಥ್ಯ ಇರುವಂತೆ ನಾವೇನು ಮಾಡಬೇಕು, ಅದನ್ನು ತಯಾರು ಮಾಡಬೇಕು. ಇದು ಸುತ್ತ ಆವರಣ ಎಷ್ಟಿರಬೇಕಂದ್ರೆ ಯು ಆಕಾರದಲ್ಲಿ ಇರಬೇಕು. 2.74 ಮೀಟರ್ ಅಗಲ ಇರುವಂತಹ ಕನಿಷ್ಠ 7 ಬೇರ್ಪಟ್ಟ ಹಗ್ಗಗಳಿಂದ ಮಾಡಿದ ಬಲೆಯನ್ನು ಇದು ಹೊಂದಿರಬೇಕು. ನೀವು ಹ್ಯಾಮರ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತೈತೆ. ಬಲೆ ಎತ್ತರ ಎಷ್ಟಿರಬೇಕು ಕನಿಷ್ಠ ಅಂದರೆ ಅದು 7 ಮೀಟರ್ ಇರಬೇಕು. ಸುತ್ತ ಆವರಣದ ತುದಿಯಲ್ಲಿ ಕನಿಷ್ಠ 9 ಮೀಟರ್ ಎತ್ತರ ಇರಬೇಕು, 2 ಮೀಟರ್ ಅಗಲ ಇರಬೇಕು. ಸುತ್ತ ಆವರಣದ ತುದಿಯಲ್ಲಿ ಏನಿರಬೇಕು, ಅದು ಒಂಥರ ಬಲಿ ಥರ ಅಂದರೆ ಬಲಿ ಹಾಕ್ತೀವಲ್ಲ ಆ ರೀತಿ ಬಲಿ ಒಂದು ಹ್ಯಾಮರ್ ಥ್ರೋ ಮೇಲೆ ಹಾಕಿರ್ತಾರೆ. ಆ ಬಲೆಯಲ್ಲಿ ನಾವೇನು ಮಾಡಬೇಕು, ಈ ಹ್ಯಾಮರ್ ಥ್ರೋವನ್ನು ಎಸಿಬೇಕು. ಯಾಕಂದರೆ ಆ ಕಡೆ ಈ ಕಡೆ ಗುಂಡು ಹೋಗಬಾರ್ದು ಅಂತ ಆ ರೀತಿ ಮಾಡ್ತಾರೆ. ಸುತ್ತ ಆವರಣದ ತುದಿಯಲ್ಲಿ ಕನಿಷ್ಠ 9 ಮೀಟರ್ ಎತ್ತರ ಇರಬೇಕು, 2 ಮೀಟರ್ ಅಗಲ ಇರಬೇಕು. ಮುಚ್ಚಲು ಮತ್ತು ತೆರೆಯಲು ಬರುವಂತೆ 2 ಅಂಕಣಗಳನ್ನು ಇಲ್ಲಿ ಇರಿಸಬೇಕು. ಮುಚ್ಚಲಕ್ಕೆ ಬರಬೇಕು, ತೆರೆಯಕ್ಕೆ ಬರುವಂಥ ಸರಾಗವಾಗಿರಬೇಕು. ಇಲ್ಲಿ ಗುಂಡು ಎಸೆತದ ಎಲ್ಲ ನಿಯಮಗಳು ಹ್ಯಾಮರ್ ಎಸೆತಕ್ಕೂ ಸಹ ಅನ್ವಯಿಸ್ತವೆ. ಗುಂಡು ಎಸೆತದಲ್ಲಿ ನಿಯಮಗಳು ಹೇಳಿದ್ದೀನಿ, ಎಲ್ಲ ನಿಯಮಗಳು ಕೂಡ ಏನಾಗ್ತವೆ ಈ ಹ್ಯಾಮರ್ ಎಸೆತದಲ್ಲಿ ಅನ್ವಯ ಆಗ್ತವೆ. ಮತ್ತು ಚಕ್ರ ಎಸೆತದಲ್ಲಿ ಕೂಡ ಅವೇ ನಿಯಮಗಳು ಬರ್ತವೆ. ಅದಕ್ಕೋಸ್ಕರ ಆ ಒಂದು ಎಲ್ಲ ನಿಯಮಗಳನ್ನು ನೀವು ಗುಂಡು ಎಸೆತ, ಚಕ್ರ ಎಸೆತ ನೋಡಿಕೊಂಡ್ರೆ ನಿಮಗೆ ಆ ನಿಯಮಗಳು ಇಲ್ಲಿ ಅನ್ವಯ ಆಗ್ತವೆ. ಅದಕ್ಕೋಸ್ಕರ ಆ ಕ್ಲಾಸ್ಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು
ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.